ಎಷ್ಟು ನೀಟಾಗಿ ಬಂದಿದೆ ನೋಡಿ ಫಿನಿಶಿಂಗ್. ಇದನ್ನು ಜಾಯಿನ್ ಮಾಡ್ಕೋಬೇಕು. ಥರ ಕಾಣುತ್ತೆ. ಬ್ಯಾಕ್ ಸೈಡು ಆನ್ ಫೋಲ್ಡಿಗೆ ಬರಬೇಕು. ಅದಕ್ಕೆ ಫಸ್ಟ್ ಈ ಥರ ಕಾಣುತ್ತೆ ಸ್ಟಿಚ್ ಆದಮೇಲೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ವ್ಲಾಗ್ಸ್. ಬ್ಲೌಸ್ದು ಬಾರ್ಡರ್ ಇದ್ದಾಗ ಹೇಗೆ ಸ್ಟಿಚ್ ಮಾಡಬೇಕು ಬ್ಯಾಕ್ ಸೈಡು ಅಂತ ತೋರಿಸ್ತಿದ್ದೀನಿ ಡಿಫ್ರೆಂಟಾಗಿ. ನಾರ್ಮಲ್ ಆಗಿ ಬಾರ್ಡರ್ ಎಲ್ಲ ಕೆಳಗೆ ಕೊಡ್ತಾರೆ, ಈ ಥರ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ನಂದು ಸ್ಯಾರಿ ಪರ್ಪಲ್ ಕಲರ್ ಆಗಿರೋದ್ರಿಂದ ನಾನಿಲ್ಲಿ ಮಸ್ಟರ್ಡ್ ಎಲ್ಲೋನ ಕಾಂಬಿನೇಷನ್ ಮಾಡಿದ್ದೀನಿ. ಹಾಗೆ ಬೇರೆದಕ್ಕೂ ಯೂಸ್ ಆಗುತ್ತೆ ಅಂತ ಇದು ತಗೊಂಡೆ. ಅದಕ್ಕೂ ಬ್ಲೌಸಿಗೆ ಡಿಫ್ರೆನ್ಸ್ ಇದೆ ಸ್ವಲ್ಪ. ಈ ಥರ ಇದೆ. ಸ್ಟಿಚ್ ಆದಮೇಲೆ ಹಾಗೆ ವೇರ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ನೋಡೋಣ. ನಾನಿಲ್ಲಿ ಬ್ಯಾಕ್ನ ಕಟ್ ಮಾಡೋಕ್ಕಿಂತ ಫಸ್ಟು ಸ್ಲೀವು ಹಾಗೆ ಪ್ರಿನ್ಸಸ್ ಕಟ್ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತಿದ್ದೀನಿ. ಬ್ಯಾಕಿಗೆ ಈ ಕಡೆ ಹಾಗೆ ಬಿಟ್ಟಿದ್ದೀನಿ, ಇದು ಅಲೈನ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಆದಮೇಲೆ ಬ್ಯಾಕಿಗೆ ಕಟ್ ಮಾಡ್ಕೊತೀನಿ. ಫಸ್ಟ್ ಇದು ಕಟ್ ಮಾಡ್ಕೊಳ್ಳೋಣ. ಶೆಲ್ ಫ್ಯಾಬ್ರಿಕ್ನ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ಕಲ್ತಿರೋರಾದರೆ ಆಸ್ ಇಟ್ ಈಸ್ ಕಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇವಾಗ ಬ್ಯಾಕ್ ಪಾರ್ಟಿಗೆ ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಿಗೆ ಕಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಫ್ಯಾಬ್ರಿಕ್ನ ಇದು ಆನ್ ಫೋಲ್ಡಿಗೆ ಬರಬೇಕು. ಅದಕ್ಕೆ ಫಸ್ಟ್ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ಫ್ಯಾಬ್ರಿಕ್ ಹಾಗೆ ಇರಲಿ, ಏನು ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡ್ದು ಕಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಜಾಯಿನ್ ಮಾಡ್ಕೋಬೇಕು. ಈ ಥರ 2 ಇಂಚಿದು ಒಂದು ಫ್ಯಾಬ್ರಿಕ್ ತಗೊಳ್ಳಿ. ಅದ್ರ ಮೇಲೆ ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡಿ. ಸ್ಟಿಚ್ ಆದಮೇಲೆ ಬ್ಯಾಕ್ ಸೈಡಿಂದು ಈ ಥರ ಇಟ್ಟು ಕಟ್ ಮಾಡ್ಕೋಬೇಕು. ಈ ಥರ ಪಿನ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಜಿಗ್ಜಾಗಲ್ಲಿ ಸ್ಟಿಚ್ ಮಾಡಬೇಕು, ಸ್ಟ್ರೈಟ್ ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಸ್ಟಿಚ್ ಆದಮೇಲೆ ಇದೇ ಥರ ಕಾಣುತ್ತೆ. ಹಾಗಾಗಿ ನಾನಿಲ್ಲಿ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಈ ಥರ ಅಲೈನ್ ಮಾಡಿಕೊಂಡು ಜಿಗ್ಜಾಗ್ ಮೆಥಡಲ್ಲಿ ಸ್ಟಿಚ್ ಮಾಡಬೇಕು. ಈ ಕಡೆನೂ ಅಷ್ಟೇ ಅದೇ ಥರ ಸ್ಟಿಚ್ ಮಾಡಬೇಕು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಕಾಣುತ್ತೆ ಬ್ಯಾಕ್ ಸೈಡು. ಈ ಥರ ಸ್ಟಿಚ್ ಆದಮೇಲೆ ಬ್ಯಾಕ್ ಸೈಡ್ ಪಾರ್ಟ್ನಲ್ಲಿ ಈ ಥರ ಅಲೈನ್ ಮಾಡ್ಕೊಳ್ಳಿ ನೀಟಾಗಿ. ಪಿನ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಪಿನ್ ನೀಟಾಗಿ ಅಲೈನ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡ್ಕೊಳ್ಳಿ. ಇಲ್ಲ 1/2 ಇಂಚಿಗೆ ನೆಕ್ನ ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚಿಗೆ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಾಟಮ್ ಅದು 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಇಂಟರ್ಲಾಕ್ ಮಾಡ್ತಿದ್ದೀನಿ. ಈ ಥರ ಕಾಣುತ್ತೆ. ಎಡ್ಜ್ ಸ್ಟಿಚ್ ಮಾಡ್ತಿದ್ದೀನಿ. ಹಾಫ್ ಇಂಚಿಗೆ ಡಾಟ್ ಮಾಡ್ತಿದ್ದೀನಿ. ಲೆಂತ್ 4 ಇಂಚಿದೆ.
ಈ ಥರ ಕಾಣುತ್ತೆ ಸ್ಟಿಚ್ ಆದಮೇಲೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಫಿನಿಶಿಂಗ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೂ ಫಾಲೋ ಮಾಡಿ. ಬಾಯ್.